ಹೆಲೋ ಗೈಸ್, ವೆಲ್ಕಮ್ ಟು ಕೆಬಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಆದರೆ ಮೊದಲೇ ಹೇಳ್ಬಿಡ್ತೀನಿ, ಅಪ್ಡೇಟ್ಸ್ ತುಂಬಾ ಕಮ್ಮಿನೇ ಇರುವಂಥದ್ದು. ನಾನು ಓವರ್ ಆಲ್ ಇಂಡಿಯನ್ ಇಂಡಸ್ಟ್ರಿದೆಲ್ಲ ಕಂಪೇರ್ ಮಾಡಿಬಿಟ್ಟು ಎಲ್ಲದನ್ನು ಅಪ್ಡೇಟ್ಸ್ನ ತೆಗಿನ ಅಂತ ಅಂದ್ಕೊಂಡೆ. ಆದರೂ ಕೂಡ ಅಂಥ ಮೇಜರ್ ಅಪ್ಡೇಟ್ಸ್ ಏನೂ ಇಲ್ಲ. ಹಾಗಾಗಿ ವೀಡಿಯೋಕ್ಕೂ ಮೊದಲೇ ಹೇಳ್ತಾ ಇದ್ದೀನಿ, ತುಂಬಾ ಕಮ್ಮಿನೇ ಇರುವಂಥದ್ದು, ಆದರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಿಚ್ಚ ಸುದೀಪ್ ಅವರ ನ್ಯೂಸಿಗೆ ಬರೋಣ. ನಾನು ನೆನ್ನೆನೆ ಹೇಳಿದಾಗೆ ಸಂದೇಶ್ ನಾಗರಾಜ್ ಅವರ ಬ್ಲಾಕ್ ಬಸ್ಟರ್ ಮೂವಿಯ ಪ್ರೊಡ್ಯೂಸರ್ ಏನಿದಾರಲ್ಲ, ಅಪ್ರೋಚ್ ಮಾಡಿರೋದು ಯಾರಿಗೆ ಅಂತ ಕೇಳಿದ್ರೆ ತುಂಬಾ ಶಾಕಿಂಗ್ ಆಯಿತು ಅಂತಲೇ ಹೇಳ್ಬೋದು. ಹೇಮಂತ್ ಅವರಿಗೆ ಲೈಕ್ ಅವ್ರು ಬ್ಯುಸಿ ಇಲ್ವಾ ಬೇರೆ ಮೂವೀಸಲ್ಲಿ ಅಂತ. ಅವಾಗ ಗೊತ್ತಾಯಿತು ಈ ಮೂವಿ ಲೇಟಾಗಿ ಬರ್ತಿರೋವಂಥದ್ದು. ಅಪ್ರೋಚ್ ಮಾಡಿರೋವಂಥ ಮೂವಿ ಏನಿದೆ ಹೇಮಂತ್ ಅವ್ರ ಜೊತೆ ಅಪ್ರೋಚ್ ಮಾಡ್ಕೊಂಡು ಬರೋಕ್ಕೆ ಹೊಡಿರೋಂಥ ಮೂವಿ ಲೇಟ್ ಆಗಿ ಆಗುತ್ತೆ. ಯಾಕೆಂದರೆ ಹೇಮಂತ್ ಅವರಿಗೆ ಅವ್ರದ್ದೇ ಆದಂಥ ಪ್ರಾಜೆಕ್ಟ್ ಇದೆ ಈಗ ಸದ್ಯಕ್ಕೆ. ಅದಾದಮೇಲೆ ಬಿಡುವಾಗಿ ಬರ್ತಾರೆ. ಸೊ ಈಗ ಈ ಸದ್ಯಕ್ಕೆ D50 ಏನು ಪ್ರಾಜೆಕ್ಟ್ ಇದೆಯಲ್ಲ, ಈಗ ಬರುವಂಥದ್ದೆಲ್ಲ ಫಸ್ಟ್ ಫೋಕಸ್ ಮಾಡುವಂಥದ್ದೇ ಕಿಚ್ಚ 47 ಆಗಿರುವಂಥದ್ದು. ಏನಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು ಅಂದರೆ, ಅಪ್ರೋಚ್ ಮಾಡಿದ್ದಾರೆ ಮತ್ತೆ ಶಿವಣ್ಣ ಅವ್ರನ್ನ. ಅಂದರೆ ಮತ್ತೆ ಕಿಚ್ಚ ಸುದೀಪ್ ಅವರು ಹಾಗೆಯೇ ಶಿವಣ್ಣ ಅವರ ಕಾಂಬೋ ಮತ್ತೆ ನೋಡೋಕ್ಕೆ ಸಿಗುತ್ತೆ ದಿ ವಿಲನ್ ಆದಮೇಲೆ. ನಿಜ ಹೇಳ್ತೀನಿ, ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ಕಮ್ ಬ್ಯಾಕ್ ಬೇಕು. ಈಗ ಶಿವಣ್ಣ ಅವ್ರದ್ದೇ ಹೇಳಿರಬೇಕಾದ್ರೆ, ಈ ಜೂನ್ ಮಂತ್ ಏನಿದೆ ಬಿಗ್ಗೆಸ್ಟ್ ಅಪ್ಡೇಟ್ ಮಂತ್ ಆಗಿರುವಂಥದ್ದು ಭೈರತಿ ರಣಗಲ್ಲಿಂದು. ಆದಷ್ಟು ಬೇಗ ಟೀಸರ್ ಅಥವಾ ಟ್ರೈಲರ್ ಬಂದೇ ಬರುತ್ತೆ. ಅದರದ್ದು ಅನೌನ್ಸ್ಮೆಂಟ್ ಈ ಮಂತಲ್ಲೇ ನಮಗೆ ಸಿಗುವಂಥದ್ದು, ಅಥವಾ ಡೈರೆಕ್ಟಾಗಿ ಟೀಸರ್ ಬರುವಂಥ ಚಾನ್ಸಸ್ ಇದೆ. ಟ್ರೈಲರ್ ಅಲ್ಲ, ಟೀಸರೇ ಆದಷ್ಟು ಬೇಗ ಬರುವಂಥ ಚಾನ್ಸಸ್ ಇದೆ ಈ ಮಂತಲ್ಲಿ ಅಂತಲೇ ಹೇಳ್ಬೋದು. ಅನೌನ್ಸ್ಮೆಂಟ್ ಆದಮೇಲೆ ನೋಡೋಣ ಗುರು. ಮಾರ್ಟಿನ್ ವಿಷಯಕ್ಕೆ ಬಂದರೆ, ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಲೈಕ್ ಲೋಕಲ್ಸ್ನ ಹಿಡ್ಕೊಂಡು, ಅಂದರೆ ಲೋಕಲ್ ಟೀಮ್ನ ಹಿಡ್ಕೊಂಡು, ಮೂವಿ ಟೀಮೇ ಆಗಿರುವಂಥದ್ದು ಫ್ರಾನ್ಸಲ್ಲಿ ಇದನ್ನು ಪ್ರಚಾರನ ಸ್ಟಾರ್ಟ್ ಮಾಡಿದ್ದಾರೆ. ಲೈಕ್ ಮಾರ್ಟಿನ್ ಆ್ಯಕ್ಚುಲಿ ಆ್ಯಕ್ಷನ್ ಸಾಗ ಆಗಿರೋದ್ರಿಂದನೇ ಈ ಒಂದು ಪ್ರಮೋಷನ್ನಿಗೆ ಈ ಒಂದು ಧೈರ್ಯ ಬಂದಿರೋದು ಅಂತಲೇ ಹೇಳ್ಬೋದು. ನೋಡೋಣ. ಸದ್ಯಕ್ಕೆ ಏನು ಹೇಳೋದಂದರೆ, ಇಂಡಿಯಾದಲ್ಲಿ ಇದ್ರದ್ದು ಮಾತು ಸ್ಟಾರ್ಟ್ ಆಗಿದೆ. ಲೈಕ್ ಮಾರ್ಟಿನ್ ಬರ್ತಾ ಇದೆ, ಆ್ಯಕ್ಷನ್ ಸಾಗ ಆಗಿರುವಂಥದ್ದು ಅಂತ. ಅಥವಾ ಫಸ್ಟ್ ಡೇ ಆದಮೇಲೆ ನಮಗೆ ಡಿಸೈಡ್ ಮಾಡ್ಬೋದು ಯಾವ ರೀತಿ ಇರುತ್ತೆ ಅಂತ. ನಿಜ ಹೇಳ್ತೀನಿ, ಇಷ್ಟು ದಿನ ವೆಯ್ಟ್ ಮಾಡೋದಕ್ಕೆ ಒಂದೊಳ್ಳೆ ಪ್ಯಾಕೇಜ್ ಸಿಕ್ಕಿರುತ್ತೆ, ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಅಪ್ಡೇಟ್ಸ್ ಇರುವಂಥದ್ದು ಇಷ್ಟು. ನಾನು ನಿಮಗೆ ನೆನ್ನೆ ಕೇಳಿದ್ದೆ ಯಾವ ಊರಿಂದೆಲ್ಲ ಮೆಸೇಜ್ ಅಂದರೆ ಯಾವ ಊರಿಂದೆಲ್ಲ ನೀವು ನೋಡ್ತಿದ್ದೀರಾ ನನ್ನ ವೀಡಿಯೋನ ಅಂತ ಕೇಳಿದಾಗ ಎಷ್ಟು ಜನ ಕಮೆಂಟ್ ಮಾಡಿದ್ರಲ್ಲ, ಅಬ್ಬಬ್ಬ. ಅಂದರೆ ಈಗ ಒಂದು 200 ಕಮೆಂಟ್ ಆಗಿರ್ಬೋದು. ತುಂಬಾ ಖುಷಿ ಆಯಿತು. ಎಲ್ಲರೂ ಮೆಸೇಜ್ ಮಾಡಿದ್ದಾರೆ, ನನಗೆ ತುಂಬಾ ಖುಷಿ ಆಯಿತು. ನಾನು ಅದನ್ನೊಂದು ಶಾರ್ಟ್ಸ್ ಮಾಡಿ ಹಾಕೋಣ ಅಂತ ಕೂಡ ಇದ್ದೀನಿ. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದೊಂದು ವಿಷಯ ಬಂದಿದೆ. ಏನಂದರೆ, ಒಂದು, ನನಗೆ ಯಾಕೆ ನೀವು ಭೀಮಾ ಅಪ್ಡೇಟ್ ಕೊಟ್ಟಿಲ್ಲ ಅಂತ. ಸದ್ಯಕ್ಕೆ ನಿಜ ಹೇಳಬೇಕು ಅಂದರೆ, ಅವರು ರಿಲೀಸ್ ಡೇಟಿಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಬಿಟ್ಟರೆ ಯಾವಾಗ ಟ್ರೈಲರ್ ಬರುತ್ತೆ, ಯಾವಾಗ ಟೀಸರ್ ಬರುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಮೇಯ್ನ್ಲಿ ಅವ್ರು ಫೋಕಸ್ ಮಾಡ್ತಿರುವಂಥದ್ದು ರಿಲೀಸ್ ಡೇಟ್ ಆಗಿರುವಂಥದ್ದು ಭೀಮಾ ಮೂವಿ ಬಗ್ಗೆ ಹೇಳೋದಾದರೆ. ಟಾಕ್ಸಿಕ್ ಮೂವಿ ಬಗ್ಗೆ ಹೇಳೋದಾದರೆ ನಿಜ ಹೇಳ್ತೀನಿ, ಅಪ್ಡೇಟ್ ಇಲ್ದಲೇ ಟ್ವಿಟ್ಟರಲ್ಲಿ ಹ್ಯಾಶ್ಟ್ಯಾಗ್ ಓಡ್ತಾ ಇದೆ, ವಿ ಡಿಮ್ಯಾಂಡ್ ಫಾರ್ ಟಾಕ್ಸಿಕ್ ಅಂತ. ಸೊ ಅದನ್ನು ಆ ಹ್ಯಾಶ್ಟ್ಯಾಗ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಟಾಕ್ಸಿಕ್ ಅಪ್ಡೇಟ್ ಬೇಗ ಬರೋಂಥ ಚಾನ್ಸಸ್ ಕೂಡ ಇದೆ. ಎಲ್ಲ ಮೂವಿದು ನಾನು ಹೇಳೋದೇನೆಂದರೆ, ಸದ್ಯಕ್ಕೆಲ್ಲ ಹೋಲ್ಡಲ್ಲಿದೆ. ನಾನು ಆದಷ್ಟು ಹುಡುಕ್ತಾ ಇದ್ದೀನಿ ಎಲ್ಲದನ್ನು ಅಪ್ಡೇಟ್ಸ್ನ. ಡೈಲಿ ವೀಡಿಯೋ ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಪ್ಡೇಟ್ಸ್ ನಾವು ಡೈಲಿ ಹುಡುಕ್ತೀವಿ, ಎಲ್ಲ ಸೋರ್ಸಸ್ಸಿಂದ, ಎಲ್ಲ ಮಲ್ಟಿಪಲ್ ಸೋರ್ಸಸ್ಸಿಂದ ಹುಡುಕ್ತೀವಿ. ಅದು ನನ್ನ ಕೆಲಸನೇ ಆಗಿರುವಂಥದ್ದು. ಆದರೆ ಇಷ್ಟು ಸದ್ಯಕ್ಕೆ ಅಂಥ ದೊಡ್ಡ ದೊಡ್ಡ ಅಪ್ಡೇಟ್ಸ್ ಏನೂ ಇಲ್ಲ. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಅಪ್ಡೇಟ್ಸ್ನೂ ಕೂಡ ನಾನು ಹೇಳೋದು ಇಷ್ಟೇ, ಇಂಪಾರ್ಟೆಂಟ್ ಅಪ್ಡೇಟೇ ಆಗಿರುವಂಥದ್ದು ಅಂತಲೇ ಮೆನ್ಷನ್ ಮಾಡಿ ಹೇಳ್ತೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.